गणदैवताय गणाध्यक्षाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि। ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಕ್ಷತಾ. ಗೌರಿ ಗಣೇಶ ಹಬ್ಬ ಅಂದರೆ ನಮ್ಮ ಹಿಂದೂಗಳಿಗೆ ಒಂದು ದೊಡ್ಡ ಸಂಭ್ರಮ ಅಂತಲೇ ಹೇಳ್ಬೋದು. ಈ ಸಂಭ್ರಮದಲ್ಲಿ ಪರ್ಚೇಸಿಂಗ್ ಇರುತ್ತಲ್ಲ, ಅದೇ ಒಂದು ದೊಡ್ಡ ಮುಖ್ಯವಾದ ಕೆಲಸ. ಈ ಕೆಲಸದಲ್ಲಿ ವರ್ಷ ನೋಡ್ತಾ ಹೋದರೆ ಬೆಲೆಗಳು ಜಾಸ್ತಿ ಆಗ್ತಾನೆ ಇದೆ. ಬನ್ನಿ, ಇವತ್ತು ತೊಗೊಳಕ್ಕೆ ಬಂದಿರೋನು ಕೂಡ ಅದ್ರ ಜೊತೆಗೆ ವ್ಯಾಪಾರ ಮಾಡ್ತಿರೋನು ಕೂಡ ಇವತ್ತು ನಾನು ಮಾತಾಡಿಸ್ತೀನಿ. ಏನೇನು ವ್ಯಾಪಾರ ಮಾಡ್ತೀರಾ? ಯಾವ ಥರ ಇದೆ ಪ್ರೈಸ್ಗಳು ಅಂತ? ಮಾವಿನ ಸೊಪ್ಪು, ಬಾಳೆಕಂಗು, ಗರಿಕೆ ಮತ್ತು ಬೆಲ್ಕಾಯಿ, ತೆಂಗಿನಕಾಯಿ ಎಲ್ಲ ಹಾಕಿದ್ದೀವಿ ಮೇಡಮ್. ಎಲ್ಲ ಐಟಮ್ ಹಾಕಿದ್ದೀವಿ. ಗೌರಿ ಗಣೇಶ ಹಬ್ಬಕ್ಕೆ ಏನು ಬೇಕು ಅದೆಲ್ಲ ಹಾಕಿದ್ದೀವಿ. ಸರ್, ತೊಗೊಳಕ್ಕೆ ಬರೋರು ಏನು ಹೇಳ್ತಾರೆ ಅಂದರೆ ಎಲ್ಲ ಪ್ರೈಸ್ ವರ್ಷದಿಂದ ವರ್ಷ ಜಾಸ್ತಿ ಆಗ್ತಾ ಇದೆ ಅಂತ ಹೇಳೋದು ಎಲ್ಲರೂ. ಮೇಡಮ್ ಎಲ್ಲ ಡಿಮ್ಯಾಂಡ್ ಆಗ್ತಾ ಇರ್ತದಲ್ಲ, ಈಗ ಮಾರ್ಕೆಟಿಂಗ್ ಈಗ ಹೆಂಗೇಳಿ ಎಲ್ಲ ಆಗ್ತಾ ಇದೆ, ಪ್ರೈಸ್ ಆಗ್ತಾ ಇದೆಯಲ್ಲ ಮೇಡಮ್. ಪ್ರೈಸು ಎಲ್ಲ ವಸ್ತುನ ಅದೇ ಥರ ಮೇಡಮ್. ನಾವು ಹೆಂಗೆ ನಡೆಯುತ್ತೆ ಆ ಥರ ನಾವು ಮಾರ್ಕೆಟಲ್ಲಿ ಹೆಂಗೆ ಹಾಕ್ತಾರೆ ಒಂದು 5 ರೂಪಾಯಿ 10 ರೂಪಾಯಿಗೆ ಅಷ್ಟೇ ಮೇಡಮ್. ಫುಟ್ಪಾತ್ ಮೇಲೆ ಹಾಕೋ ಮಾಡ್ತೀವಲ್ಲ ಮೇಡಮ್, ಒಂದು 5 ರೂಪಾಯಿ ಲಾಭ ಮಾಡಿಕೊಂತೀವಿ ಅಷ್ಟೇ. ನೀವು ಹುಡುಗರಿಗೆ ಆ್ಯಕ್ಚುಲಿ ಇದು ಗಣೇಶ ಹಬ್ಬ ಅಂದರೆ ತುಂಬ ಇಷ್ಟ. ಹುಡುಗರು ಹಬ್ಬ ಅಂತಲೇ ಹೇಳ್ಬೋದು. ನೀವು ಯಾವ ಥರ ಮಾಡ್ತೀರಾ ಗೌರಿ ಗಣೇಶ ಹಬ್ಬ? ನೋಡಿ ಮೇಡಮ್, ನಾವು ಇಲ್ಲೇ ಗೌರಿ ಗಣೇಶ ಹಬ್ಬ ಮಾಡ್ತಾ ಇದ್ದೀವಿ. ನಾವು ಊರಿಗೆ ಹೋದ್ಮೇಲೆ ಆಮೇಲೆ ಮಾಡ್ತೀವಿ ಅಷ್ಟೇ, ಬಿಡೋದು ಅಷ್ಟೇ ನಮ್ಮ ಕತೆ. ಗಣೇಶನ ಇಲ್ಲೇ ಗೌರಿ ಗಣೇಶ ಹಬ್ಬ ಇಲ್ಲೇ ಮಾಡ್ತಾ ಇದೀವಲ್ಲ. ಗೌರಿ ಗಣೇಶ ಹಬ್ಬದ ವ್ಯಾಪಾರ ಯಾವ ಥರ ಇದೆ ನಿಮಗೆ? ಚೆನ್ನಾಗಾಯ್ತಿದೆ ಮೇಡಮ್, ಚೆನ್ನಾಗೈತೆ. ವರ್ಷಕ್ಕೂ ಚೆನ್ನಾಗಾಗುತ್ತೆ. ತಗೊಳ್ಳೋರು ಜಾಸ್ತಿ ಆಗಿದಾರ? ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಿದಾರ ಜನಗಳು ಬರೋದು? ಇದಪ್ಪ ಚೆನ್ನಾಗಿ ತೊಗೊಳ್ತಾ ಇದ್ದಾರೆ ಮೇಡಮ್, ಚೆನ್ನಾಗಿ ವ್ಯಾಪಾರ ಆಯ್ತಾ ಇದೆ. ನೀವು ಯಾವ ಥರ ಮಾಡ್ತೀರಾ ಹಬ್ಬನ? ನಾವು ಗಣೇಶನ ಹಬ್ಬ ಹೆಣ್ಮಕ್ಳಿಗೆ, ಗಣೇಶನ ಹಬ್ಬ ಹುಡುಗರಿಗೆ, ಗೌರಮ್ಮನ ಹಬ್ಬ, ಗಣೇಶನ ಹಬ್ಬ ಹೆಣ್ಮಕ್ಳಿಗೆ. ನಮ್ಗೇನಿದ್ರು ಉಗಾದಿ ಹಬ್ಬ ಯಜಮಾನ್ರೆ. ಉಗಾದಿ ಹಬ್ಬ. ನೀವು ಯುಗಾದಿ ಹಬ್ಬ ಹೇಳ್ತಿರೋದು ಇಸ್ಪೀಟ್ ಆಡಕ್ಕೆ. ನಾನು ಕೇಳ್ತಿರೋದು ಗಣೇಶ ಕೂರಿಸಿ ಬಿಡ್ತೀರಾ ಅಲ್ವಾ ಹುಡುಗರುಗಳು? ಹೌದು ಮೇಡಮ್, ಯಾವ ಥರ ಮಾಡ್ತೀರಾ? ಮಾಡಲ್ವಾ ನೀವು? ಹಳ್ಳಿಗಳಲ್ಲಿ ಜೋರಾಗಿ ಮಾಡ್ತೀವಿ ಮೇಡಮ್. ಹಾಂ, ಆ ಊರಿನಲ್ಲಿ ಗಣೇಶನ್ನ ಬೆಳಗಾರ ಮೆರವಣಿಗೆ ಮಾಡಿ ನಾವೆಲ್ಲ ಬೆಳಕೊಂದು. ಹಾಂ, ಇನ್ನೊಂದು ಹಬ್ಬ ಮಾಡ್ತೀವಿ ಅನ್ನೋ ಸಂಭ್ರಮ ಒಂದು ವರ್ಷದಿಂದ ವರ್ಷ ಬೆಲೆಗಳು ಬೆಳ್ಕೊಂಡು ಹೋಗ್ತಾ ಇದೆ, ಬೆಟ್ಟ ಬೆಳೆದಂಗೆ. ಏನು ಹೇಳ್ತೀರಾ ಅದ್ರ ಬಗ್ಗೆ? ರೈಟು ದಿವಸಕ್ಕೆ ಜಾಸ್ತಿ ಆಯ್ತದೆ ಹೊರತು ಕಮ್ಮಿ ಇಲ್ಲ ಮೇಡಮ್. ಹಾಂ, ರೈಟು ಜಾಸ್ತಿ ಆಗ್ತಿದೆಯಲ್ಲ, ಅದು ನಿಮ್ಮ ರೈತರಿಗೆ ತಲುಪುತ್ತಾ? ರೈತರಿಗೆ ಅಷ್ಟು ಇದಾಗಿ ತಲುಪೋದಿಲ್ಲ ಮೇಡಮ್ನವ್ರೆ. ಈ ನಾವು ಎಲೆ ಬೆಳಿತೀವಿ, ನಾವು ಚನ್ನಪಣ್ಣ ಬೋವಳ್ಳಿಯವರು ಎಲೆ ಬೆಳಿತೀವಿ. ಎಲೆ ನಮಗಲ್ಲಿ ಒಂದು 8,000 ರೂಪಾಯಿ ರೈಟ್ ಕೊಡ್ತಾರೆ. ಬೇರೆ ಕಡೆ ಅದು 15,000 20,000 ಅವ್ರು ಮಾರ್ಕೊಳ್ತಾರೆ. ಬೆಳೆಯರಿಗೆ ಏನು ಸಿಕ್ಕೋದಿಲ್ಲ ಮೇಡಮ್. ಹಾಂ. ಸ್ಪೀಡ್ ಪ್ಲಸ್ ಕರ್ನಾಟಕ.